ಸುಮ್ಮನೆ ಯವ್ವ ಯವ್ವ ಮಗಳ ಬಜಾರಕ್ಕೆ ಹೋಗಿ 4 ತರದ ಹಣ್ಣು ತಗಂದ ಹಂಗ ಬರುವಾಗ ಒಂದ್ ಬಾಳೆಹಣ್ಣು ತಗೊಂಬ ಇವತ್ತಿನ ಹೊಟ್ಟಿದ ದಿನ ಐತಿ ಅದಕ್ಕ ಹಂಗ ಕೇಕ್ ತರದ ಮಾಡ್ಕೊಡ ಇವತ್ತ ಔಷಧ ವಾ ಮಗಳ ಏನ್ ಬಿಟ್ಟು ಬಂದ್ರ ಬಾಳೆಹಣ್ಣು ಮಾತ್ರ ಬಿಟ್ಟು ಬಂದ್ರವ್ವ ಆ ಬಾಳೆಹಣ್ಣಿನ ಒಂದ್ ದೊಡ್ಡ ಕೆಲಸನ ಆಯ್ತು ನಿನ್ನವನ ಸ್ವಲ್ಪ ಪೂರ್ತಿ ಕೇಳ ಬಾಳೆಹಣ್ಣು ಇಲ್ಲ ಅಂದ್ರ ನಿಮ್ಮ ಅವ್ಗ ಬೇಕಂಗ ನಿರ್ಜನ ಬರ್ತದಿಲ್ಲ ಅಂದೆ ಏನ್ ನಿಮ್ಮ ಅವ್ನ ಹಪ್ಪಡ್ ಬಂಗಾರ ಅಂತೀಯಲ್ಲ ನಿಮ್ಮ ಅವ್ಗ ರಾತ್ರಿ ನಿದ್ಗಣ್ಣಾಗ ಬಾಳೆಹಣ್ಣು ಇಟ್ಕೊಳಕ್ ಬೇಕತ್ ಬಾಳೆಹಣ್ಣ ಅಂದೆ ಆಸ್ತಿ ಇಷ್ಟ ಅಂತ ಬೇಕಿಲ್ಲ ನಿಮ್ಮವನ ಬಾಯಿ ಹೇಳ್ತಾನೆ ನಿಮ್ಮ ಅವ್ಗ ಒಂದಿನ ಬಾಳೆಹಣ್ಣು ತರ್ಲಂಗ ಹೋಗಿದ್ದೆ ಮನೆಗೆ ರಾತ್ರಿ ಬೆಳದಾಗ ನಾನು ನಿದ್ದಿನ ಮಾಡ್ಕೊಡಿಲ್ಲ ಅಂದೆ ನಿದ್ಗಣ್ಣಾಗ ನಂದ ಬಾಯ ಹಿಡ್ಕೊಂಡು ಕಡ್ಬಿಡ್ಲ ಅಂದೆ ಇಲ್ಲ ಇವತ್ತು ಚಿಂತೆ ಬಂತಂದೆ ಚಿಂತೆ ನೀನ್ ನಾವು ಹೆಲ್ಪಾಟ ಅಂದೆ ನೀನ್ ತಿಳ್ಕೊಂತಿಬ್ರು ಪೂರ್ತಿ ತಿಳ್ಕೊಂತಿ ಅದಕ್ಕಾಗಿ ನೀನ್ ಬಿಟ್ಟಿನ ಅಲ್ವೇ ನೀನ ಮಾರ್ಕೆಟ್ ಬಾಳೆಹಣ್ಣು ತಗೊಂಬರ ನಾನು ಹಂಗ ಸೀರೆ ತರ್ತೇನೆ ಅಂದೆ ಯಾರ ಮಾಲ್ ಕರ್ಕೊಂಡ್ ಕರ್ಕೊಂಡಿಗೆ ಕಡಿಮೆ ಜಗಮ್ಮ ಕರ್ಕೊಂಡ್ ಸೀರೆ ತರಕ ಅಲ್ವಿ ಇನ್ನ ಬಾಕಿ ಇನ್ನೂ ಮಾಡ್ತೀಯ ಒಂದ್ರ ಅನ್ನ ಉಳ್ದಲ್ಲ ನಿನ್ನ ಉಳ್ದಲ್ಲ ಡಿಬ್ಬಿ ಹಿಡ್ಕೊಂಡು ಕುಡಿಯಾಕ ನೋಡ್ರ ನಮ್ಮ ಮನೆ ಹೋಗ್ಬೇಕು ಅಲ್ಲ ನೀನ್ ಅವನ ನಾ ಅರೇದ ಇದ್ದಾಗ ಎಷ್ಟು ಮಂದಿ ಸೀರೆ ತಯಾರಿಸಿನಿಂದ ನಿನ್ನವನ ಊರ್ ತುಂಬ ಜನ ಐತಿ ಜೋದಾಡ್ಬ ಅಂತಿಲ್ಲ ನಿನ್ನವನ ಅಲ್ವಿ ನಾ ಅರೇದ ಇದ್ದಾಗ ಏನೇನ್ ಮಾಡಿದ್ರು ಹೇಳೇನ ಅಂತಾಗ ಬ್ಯಾಡ ನಿನ್ನವನ ಅಲ್ಲ ಒಂದ್ ಹೆಣ್ಣು ಕೊಟ್ಟು ನೋಡ ಒಂದ್ ವರ್ಷದೊಳಗ ಒಂದ್ ಗಂಡು ಕೂಸ್ಕೊಳ್ಳಿಲ್ಲ ನಾನು ಏನಂತ ಕೇಳ ಅಂದೆ ಅಲ್ಲ ನೀನ್ ಹೋಗ್ಬಿಡ ನಾನ ನಿನಗೆ ಒಂದ್ ಗಂಡು ನೋಡಿ ಮದುವೆ ಮಾಡ್ತಾನೆ ವಸ್ತಿ ಬಸ್ ಬರ್ತೇನೆ ಊರಿಗೆ ಹೋಗೋದು ಮಾಡಿದೀಯ ನಾನು ಇನ್ನವನ ಅವನು ಸಿದ್ದರಾಮಯ್ಯ ಫ್ರೀ ಬಸ್ ಮಾಡಿದ ನೀವು ಆಧಾರ್ ಕಾರ್ಡ್ ಹೇಟದ ಇರೋದು ಹಂಗಾಗಿ 8 ಗಂಟೆಗೆ ಬಂದಿನಿ ಬಸ್ ಹುಡ್ಕೊಂಡ ಕುತ್ಕೊಂಡ ಅಲ್ವೇ ನೀನ್ ನಂಬಿ 3 ತಿಂಗಳು ನಾಟಕ ಹಚ್ಚಿರ್ತಾರ 5 ಗಂಟೆಗೆ ಹೋಗಿ ನಾಟಕ ಮಾಡ್ರಿ 4 ಜನ ನಂಬ್ತಾರನ್ನ ಹಿಂಗ್ ಮಾಡಿ ಯಾರು ತಗಲ್ಲ ನಾವೇನ ನಮ್ ಮೆಂಬರ್ ಅವ್ರ ಸರಿದಾರ ಹಂಗಾಗಿ ಸುಮ್ಮನೆ ಆತ ಮಗ ಹೋಗ್ಬಾರ ಮನೆಗೆ ನೀವು ಹೋಗಿರಲ್ಲ ಬಜಾರಕ್ಕೆ ಹೋಗಿ ಬರ್ತೀರಾ ಹೇಳದಿಲ್ಲ ಬಾಳೆಹಣ್ಣು ಮತ್ತೆ ಏಕಂದ್ರ ಅಂಗಡಿ ತಂದಿ ಸಂಜೆ ಸಾಂಬ ಒಳ್ಳೆ ಬರ್ತೇನೆ ನಿನ್ನ ಹಲ್ಲೆ ಮೇಲೆ ನಿನ್ನ ಹಲ್ಲೆ ಮೇಲೆ ನೆಕ್ಸ್ಟ್ ಬರ್ಬೇಕಾದ್ರೆ ಅಳ್ಕಡಿಸ್ಕೊಂಬಪ್ಪ ಕಾಯಿ ಪಲ್ಯ ಬೇಕಂದ್ರೆ ಕಾಯಿ ಪಲ್ಯ ಮತ್ತೆ ಅದ ರತಿ ಇಷ್ಟಾಗ ನಿಂದ ಸವಾರಿ ನಾನು ಬಜಾರ್
ಬಜಾರ್ ಕೆದ್ಕೊಂಡಿ ಹೇಳ್ತಿ ಇಷ್ಟ ಎಲ್ಲಿ ಹೊಂಟಿದ್ದೀನಿ ಹೌದಾ ಹೌದಾ ನಾನು ಎಲ್ಲೇ ನೀನು ಹೆಂಗದೆ ಹಾ ವಯ್ಯಾರ ಮಾಡೋದ್ ನೋಡಿದ್ರ ಎಲ್ಲೇ ಗಂಡು ನೋಡಕ್ ಹೊಂಟಿಯಲ್ಲ ಅಂತ ಮಾಡಿದ್ ನನಗ ನಮ್ಮಪ್ಪ ನೋಡ್ತಿದ್ದ ಅಂದ್ಕೊಂಡಿದ್ದೆ ನಮ್ಮಪ್ಪ ನೋಡ್ಬೇಕಂತ ನನಗೆ ಎಲ್ಲ ಗಂಟೆ ನೋಡ್ತಾನೆ ಮಾರಯ್ಯ ಅದ ತರಕಾರಿ ತರಕ ಬಜಾರ್ ಹೊಂಟಿನಿ ಅನ್ನಪ್ಪ ರತಿ ತರಕಾರಿ ಅಷ್ಟೊಂದು ತ್ರಾಸ ತಗೊಂಡು ಅಲ್ಲಿ ಯಾಕೆ ಹೋಗ್ಬೇಕು ಇಲ್ಲೇ ತಗೊಂಡ ನನ್ನ ಕಡೆಗೆ ಅದವು ಅವನಪ್ಪ ಅವನ್ನ ನೀನು ಬೇಡ ಬೇಡ ಅಂತೀನಿ ಮತ್ತ ಯಾಕೆ ರತಿ ಇನ್ನು ಯಾಕಂತ ಕೇಳ್ತಿಯಲ್ಲ ಮಾರಯ್ಯ ಬರ ಹೋಗುತ್ತಾನ ಬಿಡ್ತಾವ ಅದಕ್ಕೆ ಬೇಡ ನೋಡು ರತಿ ಊದ್ದನು ಅನ್ನಕತ್ಬಿಟ್ಟಿದ್ದಿ ಯಾವ ಅದೇನು ಮಾರಯ್ಯ ಇಷ್ಟೊತ್ತಿಗೆ ಬರ್ರಿ ಗೊತ್ತಾಗೋದಿಲ್ಲ ಅದ ಓದ್ತು ನಾವು ನುಗ್ಗಿಕಾಯಿ ಓದ್ತು ನಾವು ಜಳಿಕಾಯಿ ಓದ್ತು ನಾವು ಪಡಗುಕಾಯಿ ಓದ್ತು ನಾವು ಅಲ್ಲ ಎಲ್ಲ ಅವನ ಅವಕ್ಕೆ ಬೇಡ ಅನ್ನಪ್ಪ ರತಿ ಊದ್ದನು ಅಂದ್ರ ಯಾಕೆ ನನ್ನ ಹೇಳ್ತ ಕೇಳ ಕೈಯಾಗಿ ಹಿಡ್ಕಂದ್ರೆ ಕೈಯಾಗಿ ಹಿಡ್ಕೊಂಡಿ ಅಂದ್ರ ಕೈ ತುಂಬಾ ಆಗ್ಲಿ ಅಂತ ತಂದಾನೆ ಯಾವ್ದೋ ಮಾರಯ್ಯ ಏನು ಅದ ರತಿ ಗೆಣಸ ಅದ ಗೆಣಸ ಒಂದು ಸಲ ನನ್ನ ಗೆಣಸ ನಿನ್ನ ಕುಡಿಕೆಯಾಗಿ ಹಾಕಿ ಕುದಿಸಿ ಬೆಲ್ಲ ಕರಿಸಿ ಬಾಯಾಗಿ ಇಟ್ಕೊಂಡಿ ಅಂದ್ರೆ ಅಂದ್ರೆ ಇನ್ನೊಮ್ಮೆ ಗೆಣಸ್ಬೇಕ ಈ ಮದನ್ ಮಾವನ ಗೆಣಸ ಹಂಗೆ ನನ್ನ ರಾಜ ಸ್ವಲ್ಪ ತಿಳ್ಕೊಬಾರ್ದು ನಿನ್ನೊಬ್ಬರು ಎಷ್ಟು ಕೆಲಸ ಮಾಡ್ಕೊಂಡಿರಕ್ಕಿಲ್ಲ ನೋಡ ಮರಯ್ಯ ನಮ್ಮ ಕುಡಿಕೆನ ಹಾಕಿ ಕುದಿಸಾಕ ಸ್ಟಾರ್ಟ್ ಮಾಡಿ ಅಂದ್ರ ಅದು ಕುದ್ದು ಕರಿಗಿರೋ ಹಾಕ್ಬೇಕು ನೋಡ ಮತ್ತೆ ಹಂಗ ಆಗ್ತತಿ ಏನದಿ ಒಂದು ಸಲ ಈ ನನ್ನ ಗೆಣಸ ಈ ಗೆಣಸ ಇದಲ್ಲ ನಿನ್ನ ಕಟ್ಟಿನಾಗ ಇಟ್ಕೊಂಡು ಕಟ್ಟ ಹರ್ಕೊಂಡು ಒಳ ಹೋಗತಿ ಬಹಳ ಹುಷಾರಿರ ಹತ್ತು ಪವರ್ ಐತಿ ನನ್ನ ಗೆಣಸಿಂದ ಯಾರಿನ ಪವರ್ ಮಣ್ಣ ನಿನ್ನ ಪವರ್ ಏನು ಮರಯ್ಯ ಎಷ್ಟು ಮಂದಿ ಗೆಣಸ ನೋಡ್ ಬಂದಿರತ್ತಿಲ್ಲ ಅಂದ್ರೆ ಮತ್ತೆ ಅದ ತರಕಾರಿ ಮಾರ ಗೆಣಸಿಗೆ ನೀವು ಅಪಾರ್ಥ ಮಾಡ್ಕೆ ಬರ್ರಕ್ಕ ನಾನು ಎಲ್ಲಾ ತರಕಾರಿ ನೋಡು ಹೊರತಿ ನನ್ನ ಕಡೆಗೆ ಬಿಡ ಅಂಡ ಯಾವ್ಯಾವ ತರಕಾರಿ ಅದಾವ ಅಂತೀನಿ ನನ್ನ ಕಡೆಗೆ ಟಮಾಟೆ ಅನ್ನೋದು ಆಲೂಗಡ್ಡಿ ಗಾಯತ್ರಿ ನುಗ್ಗಿಕಾಯಿ ಸೌತೆಕಾಯಿ ಹೀರಿಕಾಯಿ ಮೂಲಂಗಿ ಈಗ ಯಾವ ಕೊಡ್ಲಿದ್ರಾಗ ನನಗೆ ತರಕಾರಿ ಜೊತೆಗೆ ಹಣ್ಣು ಬೇಕಾಗಿತ್ತು ಹಣ್ಣು ಇದು ಹೂವಿನ ಕರೆ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲೇ ಹೇಳಿ ಹೂಗಳೇ ಯಾರ ನೀನು ದೊಡ್ಡ ಹೂವೇ ಯಾರ ನೀನು ಮಲ್ಲಿಗೆ ಹೂವೇ ಹೇಳಿ ಚೆಲುವೆ ಚೆಲುವಿನ ಹೂವೇ ಹಣ್ಣು ಬೇಕಂಡ್ರಿ ಹಣ್ಣು ಯಾವ ಹಣ್ಣು ತಂದನೆ ದಾಳಿಂಬರಿ ಹಣ್ಣು ತಂದನೆ ಸೇಬು ಹಣ್ಣು ತಂದನೆ ಅಷ್ಟ ಅದ ತಗಳೆ ನಮ್ಮ ಅಂಗಡಿ ಕುಮಾರನ ಅಂಗಡಿಯಿಂದ ಊದರು ದಪ್ಪನ ತಿರ್ಸಂಗಿರ ಬಾಳೆಹಣ್ಣು ತಂದನೆ ಬಾಳೆಹಣ್ಣು ತಂದನೆ ಅದ್ರಾಗ ಬುಲೆಟ್ ಇಲ್ಲ ಅದಕ್ಕೆ ಬಿಟ್ಟು ನನಗಿಂತ ನಿನಗೆ ಬಾಳೆಹಣ್ಣಿನ ಅವಶ್ಯಕತೆ ಬಹಳ ಐತಿ ಬೆಳಗ್ಗೆ ಕರೆದಾಗ ನೀನು ಒಂದು ಬಾಳೆಹಣ್ಣು ಕೊಟ್ಟಿದ್ರೆ ಇಟ್ಕೊಂಡು ಹೋಗಂತೆ ಸ್ವಲ್ಪ ವೇಟ್ ಮಾಡ ನೋಡ್ರಿ ಸುಮ್ಮನೆ ಕೂತು ನಾಟಕ ಮಾಡಿ ಹೋಗಾಗ ನೋಡೋದ ಚಲೋ ಅಲ್ಲ ಅನ್ಸತ್ತೆ ಬಡ ಸೊಟ್ಟು ಪಟ್ಟು ಸ್ಟೇಜ್ ಒಳಗೆ ಎದ್ದು ಬಂದು ಬಡ ಖರೀದಿ ಮಾಡ್ಬೇಡಿ ಮತ್ತೊಂದು ಹಣ್ಣು ಏನೈತಿ ಹಣ್ಣಿನ ಹುಡುಗ ಇಲ್ಲೇ ಬಂದು ನೋಡು ನಮಸ್ಕಾರ ರೀ ನಾನೀಗ ನಮಸ್ಕಾರ ರೀ ನಮಸ್ಕಾರ ಅನ್ನಕತ್ತೇನೆ ನಿನಗೆ ನಮಸ್ಕಾರ ರೀ ನಾನೇ ಅಂದೆ ನಮಸ್ಕಾರ ನಾನು ಅದೇ ಅನ್ನಕತ್ತೇನೆ ಏನ್ರಿ ಮಾಡ್ದ ನಮಸ್ಕಾರ ರತಿ ನಾನೀಗ ಸ್ಟುಡಿಯೋ ಮನ್ಮತ ಅಲ್ಲ ಹಣ್ಣು ಮಾರೋ ಮನ್ಮತ ಯಾಕೆ ಈ ವ್ಯಾಪಾರ ಎದುರು ಮಾಡಕತ್ತಿ ಅಂತೀನಿ ಆಮೇಲೆ ಏನತ್ತೆ ಮೊದಲ ನಾನು ಹಿರೇಂಚಿ ಗ್ರಾಮ ಪಂಚಾಯತ್ ಕುಡಿಯೋ ಕೆಲಸ ಮಾಡ್ಬೇಕಾರ ನಾವು 3 ಜನ ಸುಂದರಲ್ಲಿ ನಾನು ಸಾಲ ಮಾಡಿ ಊರು ಉದ್ಧಾರ ಆಗಲಿ ಅಂತ ಮಾಡಕತ್ತದಲ್ಲ ಮನೆ ಮಠ ಮಾಡ್ಕೊಂಡು ಅಚ್ಚ ಕಡೆ ಇಲ್ಲ ಅವರು ನೀವು ನೋಡ ಕಾಂಗ್ರೆಸ್ ಮಂಜಾಣ ಬಾಜು ಕುಂತಾರ ನಮ್ಮ ಗುಡ್ಡಪ್ಪ ಇವರೆಲ್ಲ ಹೇಳ್ಬಿಡಕ್ ಬರ್ತಾರೆ
ಪಂಚಾಯತ್ಯಾಗ ಪಾಯ್ಕೇನಿ ಎಂತ ಮನಿ ಕುರಿದೈತಿ ಎಲ್ಲವೂ ಆರಿಸ್ಕೊಂಡ್ ಅದಕ್ಕೆ ಟ್ಯಾಕ್ಸ್ ಕಟ್ಲಂಗ ನನ್ನ ಗ್ರಾಮ ಪಂಚಾಯತಿ ಸರ್ಕಾರಿ ಕೆಲಸದಿಂದ ತೆಗೆದು ಹಾಕ್ಬಿಟ್ಟಾರ ಅವರು ತೆಗಿಸಾಕ್ಬಿಟ್ಟಾರ. ಅದಕ್ಕೆ ಹಾಳಾದ ಸರ್ಕಾರಿ ಕೆಲಸ ಬಿಟ್ಟು ನನ್ನ ಹಣ್ಣಿನಪ್ಪರ ಸ್ವಂತ ಬಿಸ್ನೆಸ್ ಮಾಡಕತ್ತ ಹುಡುಗ ಕಲ ಬಿಡುವ ಮರ ಅದಕ್ಕೆ ಯಾಕೆ ಚಿಂತೆ ಮಾಡ್ತೈತಿ ಅಂತೀನಿ. ಆ ಕೆಲಸ ಮಾಡಿದ್ರ ಸಾವಿರ ಹೇಳ್ದಾಗ ಕೇಳ್ಬೇಕಾಗತ್ತ. ಈ ಕೆಲಸ ಮಾಡಿದ್ರ ಇದಕ್ಕೆ ನಾವ ಅರಸರು ಅಂತೀನಿ. ಹೌದಲ್ಲ ಹೇಳತ್ತೈತಿ ನಿನ್ನ ಮಾತಿನ ಅರ್ಥರತಿ. ವಾಲಿ ಬಿಡಪ್ಪ ಅವ ಕೇಳೋದ ಅನ್ನಂಗ ನಿನ್ನ ಕಡೆ ಯಾವ್ಯಾವ ನಿನಗೆ ಎಂತ ಬೇಕಾದ್ರೆ ಅಂತ ಒಂದು ಸಟ್ಟು ಪಟ್ಟ ತೆಗೆದು ಕೊಟ್ಬಿಡ್ತಾನೆ. ನನಗ ಬಾಳೆಹಣ್ಣು ಬೇಕಾಗಿತ್ತು ನೋಡಂತೀನಿ. ಅದಾವ ರತಿ ಬಾಳೆಹಣ್ಣು ಅದಾವ ಇಲ್ಲೇ ಏಕಾಂಗಿಂದ ತಂದನಿ ಆ ಬಾಳೆಹಣ್ಣು ಬೇಕ, ಬೆಳಗಾವಿಂದ ತಂದನಿ ಆ ಬಾಳೆಹಣ್ಣು ಬೇಕ. ನನ್ನ ಹತ್ರ ನೀ ಏಟ ತಿಂದ್ರು ಮುರಿಲಾರ್ದಂತ ನನ್ನ ಹತ್ರ ಒಂದು ಬಾಳೆಹಣ್ಣು ಆ ಬಾಳೆಹಣ್ಣು ಯಾವ ಬಾಳೆಹಣ್ಣು ಸಟ್ ಕೊಟ್ಬಿಡ್ತಾನೆ. ನಿನ್ನ ಬಾಳೆಹಣ್ಣು ನೋಡೋದು ಯಾಕಿಲ್ಲ ಅದ ಮಂಜಣ್ಣ ಅಂದ್ರೆ ಕಡಿಮೆ ಮಂದಿ ಅಂತಲ್ಲ ಹೇಳಿ ತೆಗೆದು ತೋರಿಸ್ಬಾರ್ದು. ಏನ ಅದು ನೀನು ತೆಗೆದು ತೋರಿಸೋದು ಒಂದು ಸಿಗತ್ತೆ ತೋರ್ಸಕತ್ತೇನಿ. ನೀನು ಬರಬೇಕು ನಾಯಿ ನೀನು ಹೋಗಿಲ್ಲ ಹೆಣ್ಮಕ್ಳು ಕುಂತಾರ ತಗೊಂಡ್ ಬಡಿದ್ರು ನೋಡ್ಬೇಕು ಸಾರ. ನಾ ಹೇಳಿದ್ದ ಪಿಂಡ್ರಿಗೆ ಅದ ಗುಟ್ಟಿಗಿರೋ ಬಾಳೆಹಣ್ಣ ತೆಗೆದು ತೋರಿಸು ಅಂದ್ಯಪ್ಪ. ನೋಡರತಿ ನೋಡಲ್ಲೇ ನೋಡೋದು ಮಣ್ಣ ನೋಡಿ ಯಾವ್ದು ನೋಡಕತ್ತೀನಿ ತೋರ್ಸಪ್ಪ. ಅಲ್ಲ ಯಾಕೆ ನಿನ್ನ ಹಣ್ಣೆಲ್ಲ ಬರ ತಗೊಂಡ್ಬರ್ತೀನಿ. ನಾ ಇಡಂಗಿಲ್ಲ ನೋ ಒಂದು ಸಣ್ಣ ಕೂಸು ಇಬ್ಬರು ಆಜು ಬಾಜಿದ್ರ ಬರೋದೊಂದು ಮಾತಾದೊಂದು ಕೂಸು ಹೆಚ್ಚಿಗೆ ನೋಡಿ ಬಟ್ಟ ಕಂಡು ಕಂಡು ಕೇಳ್ತಿ ಅಂದ್ರೆ ನೀನು ಬಹಳ ನಾಚಿಕೆಟ್ಟಕ್ಕೆ ಕಾಣುತ್ತೆ. ಆಮೇಲೆ ನಿಮ್ಮಂತ ಹರಿಯಾಣ ಹುಡುಗಿಯರ ನನ್ನ ಹರಿಯಾಣಿಗೆ ಲೆಕ್ಕರ ಕೆಟ್ಟದ್ದು ಕೂಡ ನೀವು ಮ್ಯಾಗಿಂದ 6 ಹೋಗೈತಿ ಕೆಳಗಿನ 3 ಕೆಳಗೈತಿ. ಹೌದು ಕೆಳಗಿಂದ ಕೆಳಗೆ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗೆ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಮ್ಯಾಗ ಏನೋ ತಪ್ಪಲ್ಲ ಹುಡುಗಿ ಎಲ್ಲಿ ನೋಡಿದ್ರಲ್ಲಿ ಅಲ್ಲೇ ಹುಡುಗಿ ನಿಮ್ಮಂತ ಹರಿಯಾದ ಹುಡುಗಿಯರ ನನ್ನ ಬಾಳೆಹಣ್ಣು ಕೈಯಾಗ ಹಿಡ್ಕೊಂಡೆ ಹಿಂಗ್ ಹಿಟ್ಕಾ ಪತ್ಕ ಹಿಟ್ಕಿದ್ರೆ ಮೆತ್ತಗಾಗದ ಮತ್ತೆ ಅದು ಗೊತ್ತಿರ್ತಾವ. ಹಂಗಾರೆ ಬ್ಯಾಡ ಬಿಡಪ್ಪ ನನ್ನ ಬಾಳೆಹಣ್ಣು ಬ್ಯಾಡ ಅಂತೀನಿ. ಯಾಕಂದ್ರ ನಮಗ ಮೆತ್ತಿಗಿದ್ರೆ ಆಗೋದಿಲ್ಲ, ಅದೇನೋ ಬರೋದಿಲ್ಲ. ಗಟ್ಟಿಗಿದ್ರೆ ಕಾವಾಕ್ಕವ ಅಂತ ನೋಡ್ ಮತ್ತೆ ಆಕಿ ಒಂದ್ ಸ್ವಲ್ಪ ಬಿರುಸಿರೋ ಬಾಳೆಹಣ್ಣು ಕೊಡಲಿ ಮೆತ್ತಂದ ಅಂತ ತಡಸೋರ ಗಡಿ ಬಿಡಿ ಮಾಡಿ ವ್ಯಾಪಾರ ಕೆಡಿಸ್ಬೇಡ. ನಿನಗ ಅಂತ ಹೇಳಿ ಬೆಳಗಾವಿಂದ ಮಸ್ತ್ ತಂದಾನೆ ನಿನಗ ಅಂತ ಹೇಳಿ 50 ರೂಪಾಯಿ ಮಾಡಿ ಕೊಡ್ತಾನ ನೋಡ. ಏನ್ ರೇಟ್ ಮಾಡಿದಪ್ಪ? 50 ರೂಪಾಯಿ ಮಾಡ್ ರೇಟ್ ಆತಪ್ಪ. ನನಗೆ ಬ್ಯಾಡ ಅಂತ ನೋಡ ಮತ್ತೆ ನೀನು ನೆಲ ಮೇಲೆ ನೆಡಕ್ಕೆಲ್ಲ ಬಿಡ ಮ್ಯಾಗ ಹಾಕ್ಯಂತ ಹೋಗಕ್ಕೆ ಅಲ್ಲ ಹುಡುಗಿ ಸ್ವಲ್ಪ ತಡ್ಕ. ನೀನು ಬೆಳಗ್ಗೆ ಮತ್ ಮುಂದುವರ್ಸಕ್ಕೆ ನಮ್ಮೂರ ಜಾತ್ರೆಗೆ ನಿನ್ನ ಕರೆಸ್ತೇವೆ ಅಂದ್ರ ನಿಂದು ಮುಗಿದೈತೆ ನಂಗ ಆತು. ಅಂದ್ರ ನಿನ್ನ ಆಯಸ ಮುಗಿತ ನೀನು ಹೋಗ್ಬಿಡ್ತೀನಿ ನಂದು ಐತಿ ಅದಕ್ಕೆ ಕರೆಕತ್ತೀನಿ ಮುಂದಕ್ಕೆ ನೀನ ಅಂತ ಹೇಳಿ ಮುಂದಿನ ವರ್ಷ ಬಂದಾಗ ನಾಟಕ ಮಾಡಕ್ ಬಂದಾಗ ನಾನು ಹಣ್ಣಿನ ರೊಕ್ಕ ಕೊಡಂತಿ ಮೊದಲ ನನ್ನ ಹಣ್ಣಿಗೆ ವ್ಯಾಪಾರ ಮಾಡಿ ಹಣ್ಣು ತಗಾರತಿ ನಿಮ್ಮಮ್ಮ ರೊಕ್ಕ ಕೊಡಬಾ ನೀನೇ ಬಾ ಎಷ್ಟು ಕೊಡ್ತಿದ್ವಿ ಅವ 50 ರೂಪಾಯಿ ನಮ್ಮ ಆಮೇಲೆ 10 ರೂಪಾಯಿ ಆಟ 10 ರೂಪಾಯಿ ನಂಗೆ ಆಸಕತಿ ಹಂಗಾಗ್ಲಿ ಮತ್ತ ನೀನು ಹಣ್ಣು ಕೊಡು ನೀನು ತರಕಾರಿ ಕೊಡು ತಗೊಂಡು ಹೋಗ್ಬಿಡ್ತಾನ ಇವಾಗ ನಾನು ಹಣ್ಣು ತಗ ಅಲ್ಲಿಗೆ ಹೋಯ್ತೀನಿ ಮತ್ತೆ ಇಲ್ಲ ಕಟ್ಟಡ ಮಾಡ್ತಿ ನೀವು ಹಣ್ಣು ಕೊಟ್ಟರೆ ಹೇಗಾಗುತ್ತೇನಾ
ನಿನ್ನ ಮಾಡಿ ನೋಡಂಗ ಆಗೈತಿ ನಿನ್ನ ಮಾಡಿ ನೋಡಂಗ ಆಗೈತಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಕಣ್ಣಿನೊಳಗ ಸುಡುವುದ ಪ್ರೀತಿ ಮನಸ್ಸಿನೊಳಗ ಮನಮಾಡೈತಿ ಎರಡು ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಕಣ್ಣಿನೊಳಗ ಸುಡುವುದ ಪ್ರೀತಿ ಮನಸ್ಸಿನೊಳಗ ಮನಮಾಡೈತಿ ಎರಡು ಒಂದೇ ಜೀವ ಪ್ರೇಮವಾಗಿ ಅಲ್ಲೆಲ್ಲ ಏನೋ ನಿನಗೆ ವಿಷಯ ಇರೋದೇನ ಮೊದಲ ನೋಡಿದ್ರ ಹಂಗ ಮತ್ತೆ ಟೇರಕ್ ಚಾಲು ಮಾಡ್ತೈತಿ
ಎಲ್ಲಿ ಮನೆ ಹೋಗ್ಯಾನ ಇಬ್ರು ತಕ್ಕ ಕೊಡಾಕತ್ತೀನಿ ನಾ ಬಾವ ಕರ್ಸಿರಲ್ಲ ಅದಕ್ಕಾಗಿ ಅಲ್ಲ ನೀನು ಹಳ್ಳಿಂದ ಚಂದ ಇರ್ಲಿ ಅಂತ ಮಗ ನಾವು ಅವ್ರಿಗೆ ಬುದ್ಧಿಲ್ಲ ನಿನ್ಗೆ ಬುದ್ಧಿಲ್ಲ ಹಣ್ಣ ಹಬ್ಬ ಮನೆಗೆ ಹೋಗ್ರು ಅಂದ್ರ ಆ ಕುಸುರ್ ಎಲ್ಲರೂ ಕೂಡ ಮಾತಾಡ್ತೀವಿ ಅಂದ್ರ ಅವ್ನ ಕೈಯ ತಿನ್ಕೊಂಡ ಬರ್ತಾನವ ಹರ್ನಾಡ ಮನಸ್ಸು ಹಂಗೆ ಕೇಳಿತ್ತಪ್ಪ ಹುಚ್ಚದು ಕರ್ಕೊಂಡ ಬರ್ತಾರ ಅವ್ರಿಗೆ ಹಣ್ಣ ಹಬ್ಬದ ಮನೆ ಹೋಗೋರು ಇಲ್ಲಿ ಹರಟೆ ಹೇಳ್ಕೊಂಡ ಬರ್ತಿಲ್ಲ ನಿನ್ನವನ ಸುಳ್ಳು ಹೇಳ್ತೀರ ತಡ್ರಿ ತಡ್ರಿ ನೀವು ದೇವ್ರ ತಪ್ಪಲ್ರಿ ಯಾಕೆ ಮಾಡಕತ್ತೀರಿ ನೀವು ದೇವ್ರ ತಪ್ಪಲ್ಲ ಮಾವರೇ ಈಕಿ ಏನೇನು ತಪ್ಪಿಲ್ರಿ ನಿಮ್ಮ ಮಗಳು ಏನೇನು ತಪ್ಪಿಲ್ಲ ನಾವು ಹಾಡಕ್ಕೆ ಹಾಕಿ ಟ್ಯಾಂಕ್ ಮಾಡಕ್ತಿದ್ರಿ ಏನು ತಪ್ಪಿಲ್ಲ ಅವ್ರಿ ಯಾಕ ನಾನು ನೋಡಾಕ್ತೇನೆ ಇಬ್ಳುನ ಬೆಳಕ್ ಕರೆದ್ರೆ ಏನಾರ ಮಾಡ್ತಿರ್ಲಿ ಯಾಕೆನ ಮಗ ಲೇ ನೀ ನನ್ನ ಕೈಯ ಸಾವಲೇನಿ ಸಾವಂದೆ ಮಾವ ಹಂಗೆ ಸಾವಿರ ವರ್ಷ ಅಪ್ಸೆಟ್ ನೋಡಪ್ಪ ಬೇಡ ಬೆಳಿಗ್ಗೆ ಹಾಕಿ ತಾಳಿ ಕಟ್ಕೊಂಡು ನಾನು ಹಣ್ಣು ಕರ್ಕೊಂಡು ಹೋಗ್ಬೇಕು ಪ್ಲಾನ್ ಇಟ್ಕೊಂಡಿ ನಿನ್ನೆ ಮೇಲೆ ನನ್ನ ಮಗಳಿಲ್ಲ ಅಂದ್ರೆ ನನ್ನ ಕೈಯಾಗ ಕೊಡ್ಲಿಕ್ಕೆ ಆಗಲಿ ಈಗ ದಾನ ಮಾಡಕತ್ತಾಳ ರೊಕ್ಕ ಕೊಡ್ತಂದ್ರೆ ನಾನು ಹಂಗೆ ನೋಡು ಮಾವ ನನ್ನ ಹಣ್ಣು ಬರಕ್ಕೆ ಕೈಗಿಟ್ಟುಕೋಲು ಹಂಗಲ್ಲವು ಒಂದ್ ಯಾರು ಟ್ರೀಟ್ ಕೂಡ ಕೊಡ್ಬೋದ ಅಲ್ಲ ಮಾವ ನಿನ್ ಮಗಳಿಗೆ ಮತ್ತೆ ತಿಳಿಸಿದ್ರೆ ನಾಳೆ ನನಗೆ ಕಾವ ಅದಕ್ಕೆ ಹಿಂಗ್ ಕೂತಿದ್ರು ಹಿಂಗೆ ನಾನು ಬರೋದು ಮಾವ ಏ ಮಾವ ಏನು ಮಗಳ ನನಗೆ ಕೊಟ್ಟು ಮದುವೆ ಮಾಡ ಮಾವ ಅಲ್ಲಿ ಇಷ್ಟ ಮಂದಿ ಕುಂತಾರ ನಿನಗೆ ಮದುವೆ ಮಾಡೋದು ಹೊಡಿತಾರ ನಾನು ಮಾವ ನಿನ್ ಮಗಳು ಅಂತಂದ್ರೆ ನೋಡು ಇದು ಸಿಂಗಲ್ ಗಾಡಿ ಹೆಂಗ್ ಡ್ರೈವಿಂಗ್ ಮಾಡ್ತೈತಿ ಅಂತ ಹೇಳಿ ಸಿಂಗಲ್ ಗಾಡಿ ಹೊಡ್ತೀನಿ ಗೊತ್ತು ಮಗಳ ಏನಾರ ಗೊತ್ತಾಗೈತೆ ಒಂದು ನಿನಗ್ರೆ ಮಾವ ದೂರ ಇದ್ರೆ ಹೆಂಗ್ ಗೊತ್ತಾಗತಿ ಹತ್ರ ನಿಲ್ಸ ಗೊತ್ತಾಗತಿ ಡ್ರೈವರ್ ಮಾಡ್ತಿ ಅಂತ ಅದು ಮೊದಲು ಪೂರ್ತಿ ಬರಗಟ್ಟಿಬಿಟ್ಟೈತಮ್ಮ ಅದೇ ಕರೆ ಮಗ ಕರೆ ಅಲ್ಲ ಮಾವ ಹಿಂಗ ಇರೋ ಹುಡುಗಿರ ಹಳೆ ಹುಡುಗಿರ ಕರ್ಕೊಂಡ್ ಬಂದೀನಿ ನಾನ್ ಹೆಂಗ್ ದೂರ ನಿಂತು ಮಾತಾಡಕ್ಕೆ ಹೇಳ ಮಾವ ಲೇ ಮುಂದೋಟ್ ಬರಂಗ್ ಮಾಡ್ತೀಯ ನಿಂದ ಕೆಲಸ ಮಾಡ್ತೀಯ ಮಗ ಏನೋ ಡ್ಯಾನ್ಸ್ ಮಾಡೋಕೆ ಮದ್ವೆ ಮನೆಗೆ ಏ ಮಾವ ಇದೊಂದ್ ಸತ್ತರ ಬಿಟ್ಟು ನಮ್ಮ ಮಗಳನ್ನ ಇಲ್ಲವಲ್ಲೇ ಸಿಟ್ಟಿಗೆ ಎದ್ದಾರ ಬಂದ್ರೆ ನಾನು ಉಳಿಯಲ್ಲ ಈಗಿನ ಉಳಿಯಲ್ಲ ಅಲ್ಲ ನಾಳೆ ನೀವು ಕೊಟ್ಟು ತೊಂಬತ್ತು ತಗೊಂಡು ಊರು ಹೋಗ್ತಾಳ ನಾನು ಹೆಂಗ್ ಮಾಡ್ಲಿ ಇದೊಂದ್ ಸತಿ ಬಿಟ್ಟೋಗ ಸತ್ತು ಬಿಡು ಸರಿ ನಾನು ನನ್ನ ಸತ್ತು ಅಮರ ಪ್ರೇಮಿಗಳ ತರ ಒಬ್ಬನ ಸತ್ತು ಪಾಗಲ್ ಪ್ರೇಮಿ ಅಂತಾರ ಇವ್ರು ಕೂಡ ಏಟ್ ಮಾತ್ರ ಅಡ್ಡ ನಡಿವನಿಗೆ ಮಾವ ಮಾವ ಬಿಟ್ಟೋಗ ಲೇ ಚಂದ್ರ ನೋಡ ಮಾವ ಬಿಟ್ಟು ಜಾನಪದ ನೋಡಿ ಹೇಳಿ ಬಂದ್ಬಿಡ ಕೆಲಸಗಳು ಹಿಡಿದ ಮತ್ತೆ ಇಲ್ಲಿ ಐ ಹೇಟ್ ಯು ಮಾಮ ಅಂದದ್ದು ನೀವು ಕೇಳಿ ಆಗೋದ್ರೆ ನಿನಗಾವ ಸುಟ್ಟಿಗೆ ತಗೋಬೇಕು ಸರ್ ಸುರಕ್ಷೆ ಹುಡುಗಿ ಹಿಡಿಸಲಿಕ್ಕೆ ಬರ ನನ್ನ ಮನೆಗೆ ಯಾವಾಗ ಬರ್ತೀರಿ ಚಂಪಾನಗರದ ಹುಡುಗಿ ಹಿಡಿಸಲಿಕ್ಕೆ ಬರ ನನ್ನ ಮನೆಗೆ ಯಾವಾಗ ಬರ್ತೀರಿ
ನರನಾಗ ನರನಾಗ ಅಂದು ನಾ ಕಂಡ ಕನಸು ಕೈಗೂಡುವ ಕಾಲ ಹತ್ತಿರ ಬಂದಿದೆ. ಅದು ಏನು ಗೊತ್ತಾ? ನಿನ್ನ ಸಮಸ್ತ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ವಶಪಡಿಸಿಕೊಂಡು ಕೊನೆಗೆನ್ನ ಪ್ರೀತಿಯ ತಂಗಿ ರೂಪಿಯ ಸಿನಿಮಕ್ಕೆ ವಾರಸುವಾಗ ನಾನಾಗಿ ನಿಮ್ಮ ವಂಶವನ್ನೇ ಸರ್ವನಾಶ ಮಾಡಿ ಈ ಸುತ್ತು ಹತ್ತುವಳಿಗೆ ನಾ ಸರದಾರನಾಗಿ ಮೇಲೆದ್ದಿದ್ದರೆ ನನ್ನ ಹೆಸರು ವಿಷಕಾರು ವಿಷಕಂತನೇ ಅಲ್ಲ. ಓಹೋ, ನಾ ಬಯಸಿದ ಬಾಲೆ ಆಪ್ತರಿಗಿಂತ ಪ್ರತಿಮಾ ಅಂದ ಚಂದ ಅಲಂಕರಿಸಿಕೊಂಡು ಆ ರೂಪ ಇತ್ತಕರಿಗೆ ಬರುತ್ತಿದ್ದಾಳೆ. ಬರಲು ಬರಲು ತೋರಿಸುವೆ ನನ್ನ ತೋರಿನ ತಾಕತ್ತು. ನಿಲ್ಲು ರೂಪ ನಿಲ್ಲು. ಓಹೋ, ನಮ್ಮ ಅಣ್ಣನ ಫ್ರೆಂಡ್ ವಿಷಕಂಠ. ಬರೀ ಫ್ರೆಂಡ್ ಅಷ್ಟೇ ಅಲ್ಲ ರೂಪ, ಅವನ ಸಂಪತ್ತಿನ ಪಾಲುಗಾರ. ಇರ್ಲಿ, ನನ್ನನ್ನ ತಡೆದು ನೆಗೆಯುತ್ತಿದ್ದು ಯಾಕೆ? ಯಾಕೆ ರೂಪ ಮಾಡ್ಕೊಂಡಿರೋ ನೀ ಕೋಪ, ನೀ ಮಾಡಿಕೊಂಡೆ ಅಂದ್ರೆ ನಾವು ಕೊಡುವ ಸಂಪೂರ್ಣ ಶಾಪ. ಪಾಪ ಎಂದು ಕತ್ತಲೆ ಕೈದ್ರೆ ಇನ್ನು ಬಾಳಿಗೆ ಹತ್ತಲು ಬಂದ್ರೆ ದೀಪ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅರ್ಥವಿಲ್ಲದೆ ವ್ಯಕ್ತವಾಗಿ ಮಾತಾಡೋ ವ್ಯಕ್ತಿಯಲ್ಲ ಈ ವಿಷಕಂಠ. ನೋಡು ರೂಪ, ತಾನಿಲ್ಲದೆ ತಾಳ್ಮೆಗೊಳಿತು ಕಳೆದುಕೊಳ್ಳುತ್ತಿರುವ ಈ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಬಾಳು ಕೊಡಬೇಕೆಂದು ಹೇಳ್ತಾನೆ ಈ ವಿಷಕಂಠ. ಓ ಭ್ರಮೆ ಭ್ರಮೆ. ಇದು ಭ್ರಮೆ ಅಲ್ಲದೆ ನಿನ್ನ ಬದುಕಲ್ಲೇ ಬಂಧಿಸಿದ ಬ್ರಹ್ಮ ಈ ವಿಷಕಂಠ. ಏ ವಿಷಕಂಠ, ನನಗೆ ಹಚ್ಚಿ ಮಾತನಾಡ್ತಾ ಇದೆಯಾ? ಮರ್ಯಾದೆ ಕೊಟ್ಟು ಹೇಳ್ತಾದ್ರೆ ಸುಮ್ಮನೆ ಇಲ್ಲಿಂದ ಹೊರಟೋಗೋ. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ರೂಪ, ಈ ನಿನ್ನ ಸುಂದರ ದೇಹ ದಕ್ಕಿಸಿಕೊಳ್ಳಲೆಂದೇ ಬಂದಿರುವೆ. ಅದು ಈ ಜನ್ಮವಲ್ಲ, ನೀನು ಎಷ್ಟೇ ಜನ್ಮ ಎಲ್ಲಿ ಬಂದ್ರು ಸಾಧ್ಯವಿಲ್ಲದ ಮಾತು. ಸಾಧ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ಈ ವಿಷಕಂಠರಿಗೆ. ತೋರು ರೂಪ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿದ್ರೆ ಸರಿ, ಇಲ್ಲವಾದ್ರೆ ಈ ಬಿಟ್ಟು ಮಾತಾಡೋ ಮಗಹೀನ. ಈ ಒಂದು ಸಾರಿ ನಿನ್ನನ್ನ ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ದೆ ನಿಜವಾದ್ರೆ ನಿಜವಾಗ್ಲೂ ನಿನ್ನ ಪರಿಣಾಮ ನೆಟ್ಟಗಿರೋದಿಲ್ಲ. ಎಚ್ಚರ. ಎಚ್ಚರ ಎಂದು ಚುಚ್ಚಿ ಮಾತ್ರ ಹುಚ್ಚು ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸಬೇಡ. ಮನ ಕಿಚ್ಚಂತೆ ಕಚ್ಚಿ ತಿನ್ನಬೇಕಾಗುತ್ತದೆ ನಿನ್ನ ಚಲುವಿನ ದೇಹ. ಏ ಸುಕುಮಾರಿ, ಸುಮ್ಮನೆ ಸಮ್ಮತಿಸುವ ಸಮ್ಮಿಲನಕ್ಕೆ, ಇಲ್ಲವಾದರೆ ಈ ಸಮಾಜದ ಸಮ್ಮುಖದಲ್ಲಿ ಶೀಲ ಸುಟ್ಟು ಶವ ಮಾಡಿ ಸ್ಮಶಾನ ಸೇರಿಸುವೆ ಈ ನಿನ್ನ ಶರೀರವನ್ನು. ಬಾರೆ ಬೆಂಕದ ಪೂಜಾರಿ. ಏ ವಿಷಕಂಠ, ನೀನು ನನ್ನ ಶೀಲವನ್ನ ಸುರೋದಕ್ಕೆ ಬಂದ್ರೆ ಇಲ್ಲಿ ಕುಳಿತುಕೊಂಡಿರುವ ನಮ್ಮ ಸಮಾಜದ ಶ್ರೀಯರು ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಳ್ತೀಯ? ಒಬ್ಬೊಬ್ರು ಸೇರಿ ನಿನ್ನ ಹೊಡೆದು ಕೊನೆಗೆ ಸಾಯಿಸಿ ಬಿಟ್ಟಾರು. ಬಲು ಹುಷಾರ್. ಸಮಾಜದ ಸ್ತ್ರೀಯರು ರೂಪ, ನಿನ್ನ ಸ್ತ್ರೀಯರ ಇತಿಹಾಸ ಹೇಳ್ತೇನೆ, ಕಿವಿ ಇಟ್ಟು ಕೇಳು. ಅವರಿಗೆ ಹೋಗಿ ತಲೆಮಳೆಯಲ್ಲಿ ತೋಳಹಂದಿಯ ಪೀಠ ತೀರಿಸಿಕೊಂಡು ಬರುವ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಸತಿಯಿಲ್ಲದ ಸಮಯದಲ್ಲಿ ಸತ್ತಿಲ್ಲದೆ ಎದ್ದು ಹೋಗಿ ವಿಟ ಪುರುಷರೊಂದಿಗೆ ಸರಸವಾಡುವ ವಿರಸ ಜಾತಿಯ ಸ್ತ್ರೀಯರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಾಳಿಲ್ಲದೆ ತಾಯಾಗಿ ತಾ ಮೆಚ್ಚಿದವನನ್ನು ತೊರೆದು ಹುಟ್ಟಿನ ಮತ್ತಲ್ಲಿ ಮತ್ತೊಬ್ಬರಿಗೆ ತಾಳಿ ಕಟ್ಟಿಸಿಕೊಂಡು ನಾನೇ ಸತ್ಯದ ಸತ್ಯವನ್ನು ತಿರುಗುವ ರಂಡ ಸ್ಥಿರವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಪುಂಡ ಪುರುಷನಂತಹ ಗಂಡ ಇದ್ದರೂ ಕೂಡ ಬಣ್ಣ ಬಿಂಡಲಂತೆ
ಗೆಳತಿ ಕ್ರೀಡೆ ಆಡಿ ಬರುವ ಮಾನಗೆಟ್ಟ ಸ್ಥಿರವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಮಾಂಗಲ್ಯ ಕಟ್ಟಿದ ಮರುದಿನವೇ ಬಿಚ್ಚಿಟ್ಟು ಮರಳಿ ಮನೆಗೆ ಬಂದು 3 ಕಾಸಿಗಾಗಿ ಮಧ್ಯರಾತ್ರಿ ಮೋಹನ ಮಡಿಲಲ್ಲಿ ಮನೆಗೆ ಬರುವ ರಂಡ ಸ್ಥಿರವಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಸಾಕಾಯಿಲು ಬೇಕಾ ನಿನ್ನ ಸ್ತ್ರೀಯರ ಇತಿಹಾಸ? ಪಾಪಿನ ಮಗನೇ, ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಇದೆಯಲ್ಲ. ಯಾಕೆ ನಿನ್ನ ಎತ್ತಿರೋರು ನಿನ್ನ ತಾಯಿ ಕೂಡ ಒಂದು ಹೆಣ್ಣು ತಾನೆ. ಆ ನಿನ್ನ ತಾಯಿ ಕೂಡ 4 ಜನರಿಗೆ ಗಂಡಸರಿಗೆ ಬೇಗನ ಆಸೆ ಎತ್ತಿರಬೇಕು ಈ ನಿನ್ನ ಹೇಸಿ ಜನ್ಮವನ್ನ. ಈ ಪೃಥ್ವಿ ಎಷ್ಟು ಪವಿತ್ರವಾದ ನನ್ನ ತಾಯಿಗೆ ಕಂಡರಿಗೆ ಹೊಚ್ಚಿ ಯಾರಂಡೆ ನಿನ್ನ ಶೀಲಕತೆ. ಈ ವಿಷಕಂಠನ ಪ್ರೇಮ ಸಲ್ಲಾಪದಲ್ಲಿ ಗುಂಬನಂತೆ ಹಾರಿ ಬಂದ ಬಂದ ರಾಜಾರೋಷವಾಗಿ ಸ್ತ್ರೀಯರ ಮೇಲೆ ಆಕ್ರಮಿಸಲು ಬಂದ ನಿಮ್ಮಂತ ರಾಕ್ಷಸರ ಪಾಲಿನ ನರಭಕ್ಷಕ ನಿಮ್ಮಂತ ವಿಷಸರ್ಪಗಳ ಈ ಪರಸಿನ ಸಿರ ಕತ್ತರಿಸಿ ಇದೇ ಬಾರಿಗೆ ಬಿಡ್ತಾರೆ ಮರಣ ಮೃದಂಗ. ಮರಣ ಮೃದಂಗ ಬಾರಿಸಲು ಬಂದ ನಿಮ್ಮಂತ ಎಷ್ಟೋ ಮನೆಮರಿಗಳನ್ನು ಮರುಭೂಮಿಯಲ್ಲಿ ಮಾರಣವು ಮಾಡಿದ್ದಾನೆ ಈ ವಿಷಕಂಠ. ಮಾರಣವನ್ನು ಮಾಡುವ ನಿಮ್ಮಂತ ಮೃಗವನ್ನು ರುದ್ರಭೂಮಿಯಲ್ಲಿ ಮಾತ್ರಗೊಳಿಸಲು ಶಿವಲೋಕದಿಂದ ಜಡಿದು ಶರಲೋಕದಲ್ಲಿ ಸೃಷ್ಟಿಗೆ ಬಂದಿದ್ದಾನೆ ಏ ರಾಜೇಂದ್ರ ರುದ್ರಭೂಮಿ. ರಾಜೇಂದ್ರ ನಿಮ್ಮಂತ ರಾಜಾದಿ ರಾಜೇಂದ್ರಗಳನ್ನು 21ನೇ ಶತಮಾನದಲ್ಲಿ ಎಷ್ಟು ನೋಡಿಲ್ಲ ಈ ವಿಷಕಂಠ. ರಾಜೇಂದ್ರ ಸುಮ್ಮನೆ ಬಿಟ್ಟು ಕೊಟ್ಟು ಹೊರಟೋಗಲಿಲ್ಲ ಬಿಟ್ಟು ಕೊಟ್ಟು ಹೊರಟು ಹೋಗಲಿಕ್ಕೆ ನಾನೇನು ಹೇಳಿಲ್ಲ. ಅಂತ ಸ್ತ್ರೀಯರನ್ನು ಮಸ್ತಕದ ಮೇಲೆ ಹೊತ್ತ ರಣರಂಗದಲ್ಲಿ ರಕ್ತದ ತಿಲಕವನ್ನು ಧರಿಸಿ ಕದನದಲ್ಲಿ ಘಾತ ಧೀರ ವೀರನೆಂದು ಬಿರುದು ಪಡೆದವ ರಾಜೇಂದ್ರ. ವೀರನೆಂದು ಹಾರಾಡಿದ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ಮಣ್ಣಲ್ಲಿ ಮಣ್ಣಾಗಿ ಮಡಿದರು ಇದರಲ್ಲಿ. ಇದನ್ನು ಒಡೆಯದೆ ನನಗೆ ಎದುರಾದರೆ ಸತ್ತು ಸಮಾಧಿ ಸೇರುವೆ ನನ್ನ ನನ್ನನ್ನು ಸಮಾಧಿ ಸೇರಿಸುವವರೆಗೂ ಸುಮ್ಮನಿರಲ್ಲ. ನಾನೇನು ಹಾಲು ಕುಡಿಯುವ ಸುಹಿಸಲ್ಲ. ಹೆಂಡಸುವರ ಹಾಲು ಕುಡಿದ ಕೋಪಿದ ಕರಿಸಿರತೆ ಬರೀ ಚಿರತೆಗಳನ್ನು ಆಕ್ರೋಶದಲ್ಲಿ ಸಿಕ್ಕು ಸತ್ತು ಹೋಗಿದ್ದಾವೆ. ಅದರಂತೆ ನೀನು ಬಂದರೆ ಮಗನೇ ಸಾವಿನ ಮನೆ ಸೇರುವೆ ವಿಷತುಂಡನ ಗಡ ಸರ್ಪ ನೀವು ಅಂತ ಗಡ ಸರ್ಪಗ ಉರುಳಿಸಲಂದೆ ಅಘೋರ ತಪ್ಪದೈದು ಸೃಷ್ಟಿಗೆ ಬಂದಿದ್ದಾರೆ. ಗುಡುಗು ಹಿಡಿದ ಗರಡ ಗಲ್ಲ ಗಲ್ಲ ಎಂದು ಗುಡುಗಿದೆ ಎದೆ ಗುಂಡಿಗೆ ಗುಂಡಿಟ್ಟು ಗುಂಡಿ ತೋಡಿ ಗುಡಿ ಕಟ್ಟಿ ಬಿಡುವೆ ಈ ಗೌರ ಬಂದ ಘಟ ಸ್ವಲ್ಪ ಕಾಂತ ಕೆಳಗಿಳಿಸು ನಿನ್ನ ಪಟ ಹಾಕಿ ಪಿಸ್ತಲನ್ನು ಗಂಡು ಬರಲಿಂದ ನಿನ್ನಲ್ಲಿ ಗಂಡಸ್ತದ ಗುಂಡಿಗೆ ಇದ್ದಾರೆ. ದಾಟಿ ಬಂದು ಇವರನ್ನು ನೀನು ಅಂಟಿಗೆ ಕರೆದುಕೊಂಡು ಹೋಗು. ಸವಾಲು ರಾಜೇಂದ್ರ, ನಿನ್ನ ಸವಾಲಿಗೆ ಜವಾಬ್ ಕೊಡಲು
ಮುಂದೆ ಕವಿಗಳು ರಚಿಸುತ್ತಿರುವ ನಾಟಕದಲ್ಲಿ ಖಳನಾಯಕನಾಗಿ ಬಂದು ಇದೇ ಇದೇ ವಿಷಯ ತಿಳಿಸಿಕೊಳ್ಳದಿದ್ದರೆ ನನ್ನ ಹೆಸರು ವಿಶ್ವವಿಖ್ಯಾತ ವಿಷಕಂಠನೇ ಅಲ್ಲ. ಬರ್ತೀನಿ ರೂಪ, ಗುಡ್ ಬೈ. ಹೋಗಲೇ ಹೋಗು. ಅದೇ ನಾಟಕದಲ್ಲಿ ಕಥಾನಾಯಕನಾಗಿ ಬಂದು ನಿನ್ನ ಶಿರ ಕತ್ತರಿಸದಿದ್ದರೆ ನನ್ನ ಹೆಸರು ರಾಜೇಂದ್ರನೇ ಅಲ್ಲ. ನೋಡಿ, ಆ ಕಾಮಕರಿಂದ ಪಾರು ಮಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನೋಡಿ, ಅಪಾಯಕಾರಿ ಸ್ಥಿತಿಯಲ್ಲಿರುವ ಪ್ರತಿಯೊಂದು ಸ್ತ್ರೀಯರನ್ನು ಕಾಪಾಡುವುದು ಗಂಡನ. ನಾನಿನ್ನು ಬರುತ್ತೇನೆ. ಎಲ್ಲಿ ರಾಜೇಂದ್ರ? ಯಾಕೆ ಮೇಡಮ್? ನೋಡಿ, ನೀವು ಪ್ರತಿ ಸರಿ ನಮ್ಮನ್ನ ಮೇಡಮ್ ಮೇಡಮ್ ಅಂತ ಕರೆಯೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಈ ಊರಿನಲ್ಲಿ ಮಹಾಗರ್ಭ ಶ್ರೀಮಂತ ನರಹಂತಕ ಇದಾರಲ್ಲ, ಅವರ ಏಕೈಕ ತಂಗಿ ನನ್ನ ಹೆಸರು ರೂಪ ಅಂತ. ಏನು ಮುಂದೆ ನೀವು ನನ್ನನ್ನ ರೂಪ ಅಂತ ಕರೀಬೋದು. ಸರಿ ರೂಪ, ನನ್ನಿಂದ ಏನಾಗಬೇಕು ಇವಾಗ? ರಾಜೇಂದ್ರ, ಅದು ಈ ನಿಮ್ಮ ರೂಪಕ್ಕೆ, ಈ ನಿಮ್ಮ ನಡೆ ನುಡಿ, ಈ ನಿಮ್ಮ ಶುರುತನಕ್ಕೆ ನಾವು ನಿಜವಾಗ್ಲೂ ಮನಸ್ಸೋಟಿ ಹೋಗಿದ್ದೀವಿ. ಐ ಲವ್ ಯು ರಾಜೇಂದ್ರ, ಐ ಆಮ್ ರಿಯಲಿ ಐ ಲವ್ ಯು. ನೋಡಿ ರೂಪ, ನೀವು ಆಕಾಶ, ನಾನು ಭೂಮಿ, ನಮಗೂ ನಿಮಗೂ ಎಲ್ಲಿಯ ಹೊಂದಾಣಿಕೆ? ಪ್ರೀತಿ ಪ್ರೇಮದಲ್ಲಿ ಇದೇನೋ ದೊಡ್ಡ ಮಾತಲ್ಲ. ಅದಕ್ಕಿಂತ ಮುಂಚೆ ಹೇಗೂ ಏನು ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗೆ ಒಂದಿಷ್ಟಿಲ್ಲ. ದಯವಿಟ್ಟು ನನ್ನ ಪ್ರೀತಿಯನ್ನ ಒಪ್ಪಿಡಿ ರಾಜೇಂದ್ರ. ಆಯ್ತು ರೂಪ, ಆ ದೇವಿ ಕರಿಯಮ್ಮನ ಅನುಗ್ರಹ ಹೇಗಿದೆ ಹಾಗೆ ಆಗಲಿ. ಐ ಲವ್ ಯು ರೂಪ, ಐ ಲವ್ ಯು. ಹೃದಯದ ಭಾವವೇ ಜೀವದ ನನ್ನಂತರಾಳದಲ್ಲಿ ಕಾಡಿನಲ್ಲಿ ಬಾಳಿಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ ನನ್ನಂತರಾಳದಲ್ಲಿ ಕಾಡಿನಲ್ಲಿ ವಾಸವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ಹೃದಯದ ಭಾವವೇ ಜೀವದ ಬಂಧವೇ ತಾರೆಯು ಬಾನಿಗೆ ಚಂದ, ತಾವರೆಯು ನೀರಿಗೆ ಚಂದ, ತಾವರೆ ಕೆನ್ನೆ ಚೆಲುವೆ ಜೊತೆಗಿರಲು ನಾನು ಚಂದ. ಅರಿಶಿಣದ ಜೊತೆಯಲ್ಲಿ ಕುಂಕುಮವು ಚೆನ್ನ ಇಂಪಾದ ಸ್ವರಗಳಿಗೆ ಗಮಕಗಳು ಚೆನ್ನ ಶ್ರೀಮತಿಯು ನಗುತ್ತಿರಲು ಹಾಲು ಜೇನಿಗೆ ಚಂದ. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯದ ಭಾವವೇ ಜೀವದ ಬಂಧವೇ
ಸೌಗಂಧದ ಮಿಸಲೆ ಇಲ್ಲ ನಿನ್ನಲ್ಲೇ ಪರಿಮಳವೆಲ್ಲ ಪ್ರೀತಿಯ ಮುದ್ದೆಯ ಹಿಡಿದು ಮಲೆನಾಡ ಮಲ್ಲಿಗೆ ಹೊಡೆದು ಹಸಿರೂರ ಬೀದಿ ನಡೆದು ಮುಟ್ಟಿಸಲು ಬಂದೆ ನಿನ್ನ ಪರಿಮಳದ ಪಲ್ಲಂಗದಿನ ಇರಿಸುವೆನು ನಿನ್ನ ಚಂದನರ ನೀರಾದೆನು ನೀ ಬಳಸಿದೆನು ನನ್ನ ಓ ಗೆಳತಿ ನೀನೆ ನನ್ನ ಪ್ರಾಣದತಿ ಪ್ರೇಮವೇ ಪ್ರೇಮವೇ ಪ್ರೀತಿಯಾರಾಧನೆ ಹೃದಯದ ಭಾವವೇ ಜೀವದ ಬಂಧವೇ ಹಾಡಿನಲ್ಲಿ ಬಾಸದೆ ನೀ ನಮ್ಮ ಮನೆಯವ್ರಿಗೂ ಬಿಟ್ಟು ಹೋಗುತ್ತಾನಪ್ಪ. ದೂರ ಏನಿಲ್ಲ ಬಿಡು ಹೋಗ್ತೀನಿ ಅಂತ ಹೇಳಲು ಹಣ ಚಿನ್ನವನ್ನು ದೋಚಿಕೊಂಡು ಹೋಗಲು ನಿನ್ನ ದೈತ್ಯ ಸದನಕ್ಕೆ ಧಾವಿಸಿ ಬಂದರು. ಯಾಕೆ ಗೊತ್ತಾ? ನೀನು ಬಡವರಿಗೆ ಹಣ ಕೊಟ್ಟು ಅದಕ್ಕೆ ಬಡ್ಡಿ ಹಚ್ಚಿ ಬಡ್ಡಿಗೆ ಬಡ್ಡಿ ಚಕ್ರವಡ್ಡಿ ವಸೂಲಿ ಮಾಡಿ ಅರಮನೆಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿರುವೆ. ಆ ಬಡವರ ಹಣ ಹಾಗೂ ಚಿನ್ನವನ್ನು ಮರಳಿ ಅವರಿಗೆ ಒಪ್ಪಿಸಲು ಸಮಯ ಸಾಧಿಸಿ ಶಿಕ್ಷನಾಗಿ ಕನ್ನ ಹಾಕಲು ಕೈ ಹಾಕಿ ಈಗ ಬರುವೆ ತುಂಬಿದರು ಇವನು ನಮ್ಮ ಅರಮನೆಯಿಂದ ಎಲ್ಲೋ ದೋಚಿದಂತೆ ಕಾಣುತ್ತೆ. ಮೊದಲು ಮಹಡಿಯ ಮೇಲೆ ನೋಡೋಣ. ಅಯ್ಯೋ ಘಾತವಾಯಿತು. ಆ ಕದಿಮ ಹಣ ಒಡವೆ ಚಿನ್ನ ಎಲ್ಲವನ್ನೂ ದೋಚಿಕೊಂಡು ಹೋಗಿರುವನು. ಇವಾಗ ನಾನು ಏನು ಮಾಡಿ? ಇವಾಗ ಗಂಟೆ 4 ಆಗಿದೆ. ಮೊದಲು ಇನ್ಸ್ಪೆಕ್ಟರ್ ಸಂದೀಪನಿಗೆ ಕಾಲ್ ಮಾಡೋಣ. ಹಲೋ ಇನ್ಸ್ಪೆಕ್ಟರ್. ಹೌದು, ಯಾರು? ನಾನು ಶ್ರೀಮಂತ ನಲನಾಗ. ಹೇಳಿ ಸರ್, ಈ ಸಮಯದಲ್ಲಿ ಫೋನ್ ಮಾಡಿದ್ದು? ಇನ್ಸ್ಪೆಕ್ಟರ್, ಬೇಗ ಮನೆಗೆ ಬನ್ನಿ, ಇಲ್ಲೇ ವಿಚಾರಿಸಿ ಹೇಳುವೆ. ಆಯ್ತು ಸರ್, ಈಗಲೇ ಬರುವೆ. ಸರಿ ಇನ್ಸ್ಪೆಕ್ಟರ್, ಬೇಗ ಬನ್ನಿ. ಈ ನರನಾಗನ ಸರ್ಪಕೋಟೆಗೆ ಕಾಲಿಟ್ಟ ಆ ವ್ಯಕ್ತಿ ಯಾರಿರಬಹುದು? ಒಂದು ವೇಳೆ ಆಂಶಗಂಡ ಇರಬಹುದೇ? ಅವನು ಈ ರೀತಿ ಮಾಡಲು ಸಾಧ್ಯವಿಲ್ಲ. ಇನ್ನು ಯಾರಾಗಿರಬಹುದು? ಒಂದು ತಿಳಿಯಲಾಗಿದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸಂದೀಪ. ಸರ್, ಅರ್ಜೆಂಟ್ ಬರಲು ಹೇಳಿದ್ರಿ. ಸಂಡೆ ಈಗ ಅರ್ಧ ಗಂಟೆ ಹಿಂದೆ ತಾನೇ ನನ್ನ ಮನೆಗೆ ನುಗ್ಗಿ ನಗದು ದೋಚಿಕೊಂಡು ಹೋಗಿರುವನು. ಸರ್, ಅವನು ಯಾರೆಂದು ಗುರುತು ಸಿಗ್ತಾ? ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಅವನು ಅಪರಿಚಿತ ವ್ಯಕ್ತಿ. ಸರ್, ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆ? ಇಲ್ಲ ಇನ್ಸ್ಪೆಕ್ಟರ್, ಯಾರ ಮೇಲೂ ಸಂದೇಹ ಇಲ್ಲ. ಆದ್ರೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ಬೆಳಗಾಗದ್ರೊಳಗೆ ನನ್ನ ಹಣ ನನಗೆ ತಲುಪಬೇಕು. ಸರಿ ಸರ್, ಈಗಲೇ ಎಲ್ಲಾ ಚೆಕ್ ಪೋಸ್ಟ್ಗಳಿಗೆ ಸರ್ಚ್ ಮಾಡಿಸುತ್ತೇನೆ. ನೀವೇನು ಚಿಂತಿಸಿದಿರಿ? ಸ್ಟೇಷನ್ ನಲ್ಲಿ ಬಂದು ಒಂದು ಕಂಪ್ಲೇಂಟ್ ಬರೆದು ಕೊಟ್ಟು ಹೋಗಿ. ಸರಿ ಇನ್ಸ್ಪೆಕ್ಟರ್. ಹಾ, ನನಗೊಂದು ಸಂದೇಹ. ಅದೇನಂತ ಹೇಳಿ ಸರ್. ಅವನನ್ನು ನೋಡಿದರೆ ನಾಡಿನವನಲ್ಲ, ಕಾಡಿನವನಿಸುವುದು. ಸರ್, ಇಷ್ಟು ಕ್ಲೂ ಸಾಕು. ಅರಣ್ಯ ಪ್ರದೇಶದ ಸುತ್ತಲೂ ಪೊಲೀಸ್ ಸರ್ಪವನ್ನು ನಿರ್ಮಿಸಿ ಅವನ ಜನ್ಮ ಜಲ್ಲಾಡಿ ಬಿಡುತ್ತೇನೆ. ನಾನಿನ್ನೂ ಬರುತ್ತೇನೆ ಸರ್, ನಾನಿನ್ನೂ ಬರುತ್ತೇನೆ.
ಚಿನ್ನ. ನಾನು ಸುಮ್ಮನೆ ಕೈಗಟ್ಟಿಕೊಂಡು ಕುಳಿತರೆ ಅದನ್ನು ಕಳೆದುಕೊಳ್ಳುವುದು ಖಚಿತ. ಇದನ್ನು ಹೇಗಾದರೂ ಮಾಡಿ ಕಂಡು ಹಿಡಿಯಲೇಬೇಕು, ಮರಳಿ ಪಡೆಯಲೇಬೇಕು. ಅಮ್ಮ ಭೂಮಾತೆ, ಯಾಕೆ ಈ ಕರುಮಣದ ಮೇಲೆ ಕೋಪವೇ? ನಾನು ಯಾವ ತಪ್ಪು ಮಾಡಿದ್ದೇನೆಂದು ನನಗೆ ಈ ಘೋರ ಶಿಕ್ಷೆ. ಹೇಳು ತಾಯಿ, ಹೇಳು. ನಮ್ಮನ್ನೇ ಎಡಬಿಡನೆ ಕರೆತೀವಿಯಲ್ಲ, ನಾವು ಬಡವರಾಗಿ ಹುಟ್ಟಿದ್ದೆ ತಪ್ಪ, ಇಲ್ಲ ನಿನ್ನ ನಂಬಿಕೆ ತಪ್ಪ? ಹೇಳು ತಾಯಿ, ಹೇಳು. ನಿನ್ನ ಮೇಲೆ ವಿಶ್ವಾಸವಿಟ್ಟು ನಿನ್ನ ಮನಸ್ಸು ತುಂಬಿದೆ. ಆದರೆ ಸಿಡಿದು ಬಡದು ಕಡಲು ಒಡೆದು ಬಿಟ್ಟಿದ ಬೀಜ ನೆಲೆ ಕೊನೆಯ ಮುನ್ನವೇ ಕರಗಿ ಕಮರಿ ಹೋಯಿತು ತಾಯಿ, ಕಮರಿ ಹೋಯಿತು. ಪ್ರತಿ ವರ್ಷ ಇದೇ ರೀತಿ ಆದರೆ ಈ ರೈತರು ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ತಾಯಿ, ಹೇಗೆ ಬದುಕಬೇಕು? ಒಂದು ಕಡೆ ಬೆಳೆ ಬೆಳೆದರೆ ಈಗಿನ ಸರ್ಕಾರ ಸೂಕ್ತ ಬೆಲೆ ನೀಡದು. ಪ್ರತಿ ವರ್ಷ ಬಡ ರೈತರು ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ತಾಯಿ, ಹೇಗೆ ಬದುಕಬೇಕು? ತಾಯಿ, ಜನನ ಮರಣ ಎಲ್ಲವೂ ನಿನ್ನ ಕೈಯಲ್ಲಿದೆ. ಅದು ಯಾವ ದಾರಿ ಕರುಣಿಸುತ್ತೀವೋ ತಾಯಿ, ಕರುಣಿಸು. ನಿನ್ನನ್ನೇ ನಂಬಿದ್ದಾನೆ ಈ ರೈತ. ಇದೇ ತಾಯಿ ರೈತನ ರೋದನೆ. ಗರುಡ, you are under arrest. ಶಬಾಷ್ ಶಬಾಷ್ ಶಬಾಷ್. ಅಂತೂ ಹರಸಾಹಸ ಪಟ್ಟಿ ಪತ್ತೆ ಹಚ್ಚಿದ್ದೀರಿ. ಮಿಸ್ಟರ್, ನಿನ್ನಿಂದ ಚಬ್ಬಾಸ್ಗಿರಿ ಹೇಳಿಸಿಕೊಳ್ಳಲಿಕ್ಕೆ ನಾನು ಬಂದಿಲ್ಲ. ಮರ್ಯಾದೆಯಿಂದ ಕೊಟ್ಟು ಬಿಡು. ಹಣ ತುಂಬಿದ ಸುಡ್ಕೆ. ನೋಡಿ ಇನ್ಸ್ಪೆಕ್ಟರ್, ಸ್ಮಶಾನಕ್ಕೆ ಹೋದ ಹೆಣ ಗರುಡನ ಕೈಗೆ ಬಂದು ಸೇರಿದ ಹಣ, ಅದನ್ನು ವಾಪಸ್ ಬರಲು ಸಾಧ್ಯವಿಲ್ಲ. ಸಾಧ್ಯವಾದದ್ದನ್ನ ಸಾಧಿಸಿ ತೋರಿಸುವುದೇ ಈ ಇನ್ಸ್ಪೆಕ್ಟರ್ ಸಂದೀಪನ ಮುಖ್ಯ ಕೆಲಸ. ಮುನ್ನಿಟ್ಟ ಹೆಜ್ಜೆ ಎಂದಿಡುವುದು ನನ್ನ ಜಾಯಮಾನದಲ್ಲೇ ಇಲ್ಲ. ಜಾಯಮಾನ ನೋಡಿ ಇನ್ಸ್ಪೆಕ್ಟರ್, ನಾನು ಅದನ್ನೇ ಹೇಳ್ತಾ ಇರೋದು. ನನಗೆ ಬಂದು ಸೇರಿದ ಹಣ ಹಿಂತಿರುಗಿಸುವುದು ನನ್ನ ಜೀವನದಲ್ಲೇ ಇಲ್ಲ. ಸುಮ್ಮನೆ ಇಂಥ ಕಾಲಕ್ಕೆ ಕೈ ಹಾಕಿ ಕೈ ಸುತ್ತುಕೊಳ್ಳಬೇಡ, ಕೈ ಬಿಟ್ಟು ಬಿಡು. ಬಿಟ್ಟು ಬಿಡಕ್ಕೆ ಕೈಯಲ್ಲಿ ಬಾಳೆ ಇಲ್ಲ, ಬೇಡಿದೆ. ಮರ್ಯಾದೆಯಿಂದ ಕೊಟ್ಟು ಬಿಡು. ಹಣ ತುಂಬಿದ ದುಡ್ಕೆ ಮರ್ಯಾದೆ. ಮರ್ಯಾದೆ ಎಂಬ 3 ಅಕ್ಷರ ಮಾಡಿತು, ಮೋಸ ಎಂಬ 2 ಅಕ್ಷರ ಮೈಯಲ್ಲಿ ಮೂಡಿಸಿಕೊಂಡು ಮನುಷ್ಯತ್ವ ಇಲ್ಲದ ಈ ಮರುಭೂಮಿಯಲ್ಲಿ ಮಹಾರಾಜನಂತೆ ಮೆರೆಯುತ್ತಿದ್ದಾನೆ ಈ ಮರ್ಡರ್ ಕಿಂಗ್ ಗರುಡ. ನೋಡಿ ಬಂದ ದಾರಿಗೆ ಸುಂಕವಿಲ್ಲವೆಂದು ಮರಳಿ ಮನೆಗೆ ಹೋಗುವುದು ಹೋಯಿತು. ಮರಳಿ ಮನೆಗೆ ಹೋಗೋಕೆ ನಾನೇನು ಮೂಡನಲ್ಲ. ಈ ಸಂದೀಪ ಹೆಸರು ಕೇಳಿದ್ರೆ ಇಡೀ ರೌಡಿ ಇದ್ದಾನೆ ಗಡಗಡೆ ನಡೆಸುತ್ತದೆ. ಅಂತಹದ್ರಲ್ಲಿ ನನ್ನನ್ನೇ ಇಂದು ನಿನಗೆ ಗುಂಡಿ ತರುವುದು ಕಡ ಖಂಡಿತ. ಗುಂಡಿ ನೋಡಿ ಇನ್ಸ್ಪೆಕ್ಟರ್, ಗುಂಡಿ ಜೋಡತ್ತು ಬಂಡಿ
ಮಂದಿ ಹೂಡಿ ನೋಡ್ಲಿಕ್ಕೆ ಹೋಗಿದ್ದಾರೆ ಜೋಗದ ಗುಂಡಿ. ಸುಮ್ಮನೆ ನನ್ನ ವಿಷಯದಲ್ಲಿ ತಲೆ ಹಾಕಿ ಸಮಯ ಹಾಳು ಮಾಡಿಕೊಳ್ಳಬೇಡಿ. ಇದು ನನ್ನ ಅನುಭವದ ಮಾತು. ನಿನ್ನಂತ ಮಂದ ಬುದ್ಧಿ ಮಾಡುವನಿಂದ ಬುದ್ಧಿ ಹೇಳಿಸಿಕೊಳ್ಳುವ ವ್ಯಕ್ತಿ ನಾನಲ್ಲ. ನೋಡು, ಬರೀ ಬಾಯಿ ಮಾತಿನಿಂದ ಹೇಳ್ತೇನೆ, ಇಲ್ಲವಾದರೆ ಬೇರೆ ಗೊತ್ತಾಗುತ್ತದೆ. ಇಲ್ಲವಾದರೆ ಏನು ಮಾಡುವೇನ ಇನ್ಸ್ಪೆಕ್ಟರ್? ವಾತು ಬುದ್ಧಿಗಳೇ, ನಡು ಬೀದಿಯಲ್ಲಿ ಧಾರವಾಡಿಗೆ ಸಮೇತ ಸ್ಟೇಷನ್ಗೆ ಕರೆದುಕೊಂಡು ಹೋಗುವೆ. ಸಂದೀಪ, ಇದುವರೆಗೂ ಈ ಭೂಪತಿಗೌಡನ ಮುಂದೆ ನಿಂತು ಮಾತನಾಡಬೇಕಾದರೆ ಭಯಪಟ್ಟು ಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಾರೆ. ಅಂತಹದ್ರಲ್ಲಿ ನನ್ನನ್ನೇ ಒಂದು ಸ್ಟೇಷನ್ಗೆ ಒಯ್ಯುವುದೆಂದರೇನು? ಸುಮ್ಮನೆ ನನ್ನ ಲಾಂಗ್ಗೆ ಆಹುತಿ ಆಗಬೇಡ. ಹೋಗು ಸುಮ್ಮನೆ. ಕಾಕಿ ಬಿಚ್ಚಿದ್ರೆ ಕೌಡಿಸ ಮಾಡಿದ್ರೆ ನಿಮ್ಮ ಅಪ್ಪ. ಸುಮ್ಮನೆ ನನ್ನ ಪಿಸ್ತೂಲ್ಗೆ ಸಿಕ್ಕು ಸತ್ತು ಹೋಗೋಣ. ವಾಟ ಬಿಡು ಹಾಡ. ಇನ್ಸ್ಪೆಕ್ಟರ್ ಸಂದೀಪ, ಕೆಳಗಿಳಿಸಿ ನಿನ್ನ ಪಿಸ್ತೂಲು. ಸಂದೀಪ, ಒಂದೇ ಒಂದು ಹೆಜ್ಜೆ ಮುಂದಿರ್ತದೆ. ತೀಸಿದರೆ ತೀಸಿ. ಕೊನೆಗೂ ಕೈ ಕೊಟ್ಟು ಹೊರಡ ಗೂಂಡಗೌಡ. ತೀಸಿ, ಕಮಾನ್ ಫಾಲೋನಿ. ಇಷ್ಟೊಂದು ಸುಂದರವಾಗಿದೆಯಲ್ಲ ಈ ಪ್ರಕೃತಿನ ನೋಡ್ತಾ ಇದ್ರೆ ನನಗೂ ಕೂಡ ಹಾಡಿ ನಲಿಬೇಕು ಅನಿಸ್ತಾ ಇದೆ. ಆದ್ರೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ ನನ್ನ ಪ್ರೀತಮ ರಾಜೇಂದ್ರ ಇಷ್ಟಕ್ಕಾದ್ರೂ ಯಾಕೆ ಬರ್ತಾ ಇರ್ಬೋದು? ಏನಾಯ್ತು ನನಗಿಲ್ಲಾಯ್ತು, ನನ್ನಲ್ಲಿ ಈ ತರ ಯಾಕಾಯ್ತು? ಕಾಣಲ ಯಾವುದು ಲೋಕದಲ್ಲಿ ನನ್ನ ಮನಸ್ಸು ಕಳೆದೋಯ್ತು. ಎಲ್ಲೋ ಹೇಳಲಾರೆ ತಾಳಲಾರೆ, ಏನೋ ಹೇಳಲಾರೆ ತಾಳಲಾರೆ. ನಿಮಿದವರ ಮನಸ್ಸಲ್ಲಿ ಅಂತೆ ನನ್ನನ್ನು ಹುಡ್ಕೊಂಡು ನನ್ನ ಶ್ರೀಕೃಷ್ಣ ಪರಮಾತ್ಮ ಎತ್ತ ಕಡೆನೇ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ. ರೂಪ, ಒಂದು ಬಹಳ ಗೊತ್ತಾಯ್ತು. ಯಾಕೆ ಈ ಮೌನ? ನನ್ನ ಮೇಲೆ ಕೋಪನ? ಹೌದು, ಮತ್ತೆ ನಿಮ್ಮ ಮೇಲೆ ನನಗೆ ಬೆಟ್ಟದಷ್ಟು ಕೋಪ ಇದೆ ಗೊತ್ತಾ? ಇವಾಗ್ಲಾದ್ರೂ ಮಾತನಾಡಿದೆಯಲ್ಲ, ಅಷ್ಟೇ ಸಾಕು. ನಿಮ್ಮಂತ ಗಂಡಸರ ಬುದ್ಧಿಗೆ ಇಷ್ಟು. ನಮ್ಮಂತ ಹೆಣ್ಣಿನ ಮನಸ್ಸಿನ ಭೀತಿಯನ್ನ ಅರ್ಥ ಮಾಡ್ಕೊಳಿದ್ರು ನೀವೊಂದು ಮೂಢ ಗಂಡಸರು. ರೂಪ, ನೀನೇ ಅನ್ನು ಕೋಪದಲ್ಲಿ ಕೂಡ ದುಯ್ಯಲ್ಲಿ ಕಳ್ಕೊಂಡು ಹುಣ್ಣಿಮೆ ಚಂದ್ರ ಅದ್ರ ರಂಗ ನಿನ್ನ ಮಕ ಪಳ ಪಳನ ಹಾಳಾಗತ್ತವರು. ಇದೇನ್ರಿ ನಿಮ್ಗೆ ಯಾವಾಗ್ಲೂ ತಮಾಷೆನಾ? ಇದು ತಮಾಷೆ ಅಲ್ಲ ರೂಪ, ನಿಜ. ಎಲ್ಲಿ ಯಾಕೆ ಲೇಟ್ ಆಗಿ ಬಂದಿದ್ದು? ಏನ್ ಮೇಡಮ್, ಮದ್ವೆ ಮುಂಚೆನೆ ಕ್ಲಾಸ್ ತಗೋತಿದ್ದೀರಾ? ಕ್ಲಾಸು ಇಲ್ಲ, ಮಾತು ಇಲ್ಲ, ಇದೆಲ್ಲ ನನ್ನ ಪ್ರೀತಿಯ ರೋದನೆ. ರೂಪ, ನಿಮ್ಗೊಬ್ಬರಿಗೆ ನಾ ಪ್ರೀತಿ ಇರೋದನ್ನೇ ಇರೋದು, ನಮಗೂ ಕೂಡ ಇದೆ. ನೀವೇನು ಹೆಣ್ಣು ಮಕ್ಕಳು ಬಾಯಿ ಬಿಟ್ಟು ಹೇಳಿಕೊಂಡು ಮನಸ್ಸು ಹಗುರು ಮಾಡಿಕೊಳ್ಳುತ್ತೀರಿ. ಆದರೆ ಗಂಡಸು ಹಾಗಲ್ಲ. ಆಳವಾದ ಪ್ರೀತಿಯಲ್ಲಿ ಇಳಿದು ಅದರ ಭಾರ ಸಹಿಸಲಾರದೆ ಮನದಲ್ಲಿ ಕೊರಗಿ ಕೊರಗಿ ಕೊನೆಗೆ ನೀರಿನಂತಾಗುವುದು ನನ್ನ ಹೃದಯ. ಇರ್ಲಿ, ನಿಮ್ಮ ಪ್ರೀತಿ ವಿಷಯವನ್ನ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ಅತ್ತಿಗೆಗೆ ತಿಳಿಸಿದ್ಯಾ? ಇನ್ನೂ ಇಲ್ಲ ರೂಪ. ನೋಡು, ನಮ್ಮ ಮನೆಯಲ್ಲಿ ನನ್ನ ಅಣ್ಣ ನನಗೆ ಮದುವೆ ಮಾಡ್ಬೇಕು ಅಂತ ಗಂಡನ ನೋಡ್ತಾ ಇದ್ರೆ ನೀನು ನಿನ್ನ ಮನೆಯವರಿಗೆ ತಿಳಿಸ್ತೇ ಈ ವಿಷಯವನ್ನ ಮುಂದಕ್ಕೆ ಹಾಕ್ತಾ ಹೋದ್ರೆ ನಮ್ಮಣ್ಣ ಒಳ್ಳೆ ಗಂಡನ ನೋಡಿ ಮುಂದಿನ ವಾರವೇ ನನ್ನ ಮದುವೆ ಮಾಡ್ಬಿಡ್ತಾರೆ ಅಷ್ಟೇ. ನೀನ್ ನನ್ನ ಮದುವೆ ಆಗುವ ಈ ಬುಪ್ಪಿ ಗಂಡ ನಾನಿರುವಾಗ ಅದಾವ ಗಂಡು ಬಂದು ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತ ನಾನು ನೋಡೇ ನೋಡು ರಾಜೇಂದ್ರ, ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನನ್ನ ಕರುಳಿಗೆ ಮಾಂಗಲ್ಯವನ್ನು ಕಟ್ಟಿ ನನ್ನ ಸತಿ ಎಂದು ಸ್ವೀಕರಿಸಬೇಕು. ಮನಪೂರ್ವಕವಾಗಿ ನಿಮ್ಮ ಮನೆಗೆ ನನ್ನ ತುಂಬಿಸ್ಕೊಳ್ಬೇಕು ಅಷ್ಟೇ. ರೂಪ, ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ? ಸಾಧ್ಯವಾಗಲಿಲ್ಲ ಅಂದ್ರೆ ಹಸು ಮನೆಯಲ್ಲಿ ಏರ್ಬೇಕಾಗಿರೋ ಈ ರೂಪ ಮರಣವನ್ನ ಅಪ್ಪಿ ಸ್ಮಶಾನವನ್ನ ಸೇರ್ಬೇಕಾಗುತ್ತೆ ಅಷ್ಟೇ. ರೂಪ,
ಎಷ್ಟೊಂದು ಹಚ್ಚಿಕೊಂಡಿದ್ಯಾ ನೀನು ನನ್ನ ಹೌದು ರಾಜೇಂದ್ರ, ಈಗ ನೀನು ನಿನ್ನನ್ನು ಬಿಟ್ಟು ಬದುಕಿರುವ ಶಕ್ತಿ ನನ್ನಲ್ಲಿ ಖಂಡಿತವಾಗಲಿಲ್ಲ. ನನಗೂ ಅಷ್ಟೇ ರೂಪ, ನಿನ್ನನ್ನು ಒಂದೇ ಒಂದು ದಿನ ನೋಡದಿದ್ದರೆ ಅದೇನೋ ಕಳೆದುಕೊಂಡಂತಾಗುತ್ತದೆ. ಅಲ್ಲಗೂ ರೂಪ, ಅಲ್ಲಗೂ ಐ ವಿಲ್ ಲವ್ ಯು ರಾಜೇಂದ್ರ. ರೂಪ, ಈ ಸುಂದರ ಸಮಯದಲ್ಲಿ ನಿನ್ನ ಸಿರಿಕಂಠದಿಂದ ಸುಮಧುರ ಗೀತೆ ಸೂಸಿ ಬರಲಿ. ಓಹೋ, ಬಾವಿಪತಿಯ ಮಾತನ್ನ ಮೀರುವುದುಂಟಾ ನೆಮ್ಮದಿಯಾಗಿ? ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ, ಓ ನನ್ನ ಶಾಕುಂತಲೆ.
ಮನೆಯವರೆಗೂ ಬಿಟ್ಟು ಹೋಗುತ್ತೇನೆ ಬಾ. ನೋಡಿ ನೀವು ಇದೇ ರೀತಿ ಕವಿಗಳಾಗಿ ಮಾತಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಕವಿ ಆಗ್ಬಿಡ್ತೀರ. ಈಗಲಿಗೆ ಹೊಗಳಿಕೆ ಮಾತನ್ನ ಹೊಗಳಿಕೆ ಮಾತೇನಲ್ಲ ರೂಪ ನೀನು ಮನೆಗೆ ಹೋಗಬೇಕಾ? ಬಿಡ್ತೀರ? ಚಿತ್ರದುರ್ಗ ಗತಿ ಇಲ್ಲೇ ನಮ್ಮ ಚಿತ್ರದುರ್ಗ ಅಲ್ಲಪ್ಪ, ಕಡೂರ್ ನಂದು. ಅಲ್ಲೇ ಒಂದೇ ಹಾಗೆ ಬರ್ತೀರಾ? ನೋಡಿ. ಬರ್ತೀನಿ.